ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮಂದಗಾಮಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿದ್ದಂತಹ ನಾಯಕರುಗಳಲ್ಲಿ ಭಿನ್ನಮತ ಕಾಣಿಸಿಕೊಂಡು ಮಂದಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಎಂಬ ಎರಡು ವರ್ಗಗಳು ಸೃಷ್ಟಿಯಾಗೋದನ್ನು ನಾವು ಕಾಣಬಹುದು ಫ್ರೆಂಡ್ಸ್. ಅದರಲ್ಲಿ ಮಂದಗಾಮಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ಮಂದಗಾಮಿಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ನಂತರದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ನಂತರದ 20 ವರ್ಷಗಳನ್ನು ನಾವು ಮಂದಗಾಮಿಗಳ ಯುಗ ಎಂದು ಕರೆಯುತ್ತೇವೆ. ಅಂದರೆ ಕ್ರಿಸ್ತಶಕ 1885ರಿಂದ 1905ರ ನಡುವಿನ ಅವಧಿಯನ್ನು ನಾವು ಮಂದಗಾಮಿಗಳ ಯುಗ ಎಂದು ಗುರುತಿಸ್ತೇವೆ. ಮಂದಗಾಮಿಗಳಲ್ಲಿ ಪ್ರಮುಖರು ಅಂದರೆ WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಮೊದಲಾದವರು ಪ್ರಮುಖರಾಗಿದ್ದಾರೆ. ಮಂದಗಾಮಿಗಳು ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ರು. ಬ್ರಿಟಿಷರ ಆಡಳಿತದಲ್ಲಿ ಇವರು ನಂಬಿಕೆಯನ್ನು ಹೊಂದಿದ್ರು. ಅಂದರೆ ಬ್ರಿಟಿಷರ ಎದುರಾಗಿ ಇವರು ಮಾತಾಡ್ತಿರ್ಲಿಲ್ಲ. ಬ್ರಿಟಿಷರೊಂದಿಗೆ ಉತ್ತಮವಾದ ಒಂದು ಸಂಬಂಧವನ್ನು ಇಟ್ಕೊಂಡು ಅವರ ನಂಬಿಕೆಯನ್ನು ಗಳಿಸುವ ಮುಖಾಂತರ ಅವರಲ್ಲಿ ನ್ಯಾಯವನ್ನು ಪಡೆದುಕೊಳ್ಳೋದು. ನೋಡಿ, ಇವರು ಸಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತಾ ಇದ್ರು. ಕೇವಲ ಬೇಡಿಕೆಗಳ ಮುಖಾಂತರ ಇವರು ಸರ್ಕಾರದ ಮುಂದಿಡ್ತಿದ್ರು. ಅವರು ಆ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಇವ್ರ ಬೇಡಿಕೆಗಳನ್ನು ಮಾತ್ರ ಸರ್ಕಾರದ ಮುಂದೆ ಇಡ್ತಾ ಇದ್ರು. ಇವರು ಭಾರತೀಯರಿಗೆ ಸಲ್ಲಬೇಕಾದ ನ್ಯಾಯವನ್ನು ಕುರಿತು ಸಭೆಗಳನ್ನು ನಡೆಸಿ ಚರ್ಚಿಸಿ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ಇವರು ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಕೊಡುವುದು, ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ ಕಾರ್ಯಕ್ರಮಗಳನ್ನು ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕೆಂದು ಒತ್ತಾಯಿಸುವುದು ಇವೇ ಮೊದಲಾದ ಬೇಡಿಕೆಗಳನ್ನು ಇವರು ಸರ್ಕಾರದ ಮುಂದೆ ಇಡ್ತಾ ಇದ್ರು. ನೋಡಿ, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಿ, ಇದರಿಂದ ಭಾರತೀಯರಿಗೆ ಉದ್ಯೋಗ ಸಿಗುತ್ತದೆ, ಇದರಿಂದ ಬಡತನ ನಿವಾರಣೆಯಾಗುತ್ತದೆ ಮತ್ತು ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು. ಸೈನಿಕರಿಗೆ ಅಂದರೆ ಬ್ರಿಟಿಷ್ ಸೈನಿಕರಿಗೆ ಒಂದು ರೀತಿಯ ವೆಚ್ಚ ಇತ್ತು, ಭಾರತೀಯ ಸೈನಿಕರಿಗೆ ಒಂದು ರೀತಿಯ ವೆಚ್ಚ ಇತ್ತು. ದುಬಾರಿ ವೆಚ್ಚ ಬ್ರಿಟಿಷ್ ಸೈನಿಕರಿಗೆ ಲಭ್ಯವಿತ್ತು, ಭಾರತೀಯ ಸೈನಿಕರಿಗೆ ಕಡಿಮೆ ವೆಚ್ಚ ಮಾಡೋದು ಬ್ರಿಟಿಷರ ನೀತಿಯಾಗಿತ್ತು. ಅದನ್ನು ಸೈನಿಕ ವೆಚ್ಚಗಳನ್ನು ಸ್ವಲ್ಪ ಕಡಿಮೆ ಮಾಡಿ, ಆ ಸೈನಿಕ ವೆಚ್ಚವನ್ನು ಕೂಡ ಭಾರತೀಯರೇ ಭರಿಸಬೇಕು, ಅದಕ್ಕೋಸ್ಕರ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಿ ಅನ್ನೋದನ್ನು ಮನವಿಗಳ ಮೂಲಕ ಅವರು ಹೇಳ್ತಾ ಇದ್ದಾರೆ. ಅಲ್ಲದೆ ಉತ್ತಮ ಶಿಕ್ಷಣ ಕೊಡಿ, ಭಾರತೀಯರಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಮತ್ತು ಬಡತನವನ್ನು ನಿವಾರಣೆ ಮಾಡುವಂತಹ ಕೆಲವು ನೀತಿಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದ್ರ ಮೂಲಕ ಇವರು ಬ್ರಿಟಿಷ್ ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾ ಇದ್ದಾರೆ ತಮ್ಮ ಬೇಡಿಕೆಗಳ ಮುಖಾಂತರ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದಾದ ದುಷ್ಪರಿಣಾಮಗಳನ್ನು ಮೊಟ್ಟ ಮೊದಲ ಬಾರಿಗೆ ಮಂದಗಾಮಿಗಳು ಕೂಲಂಕುಷವಾಗಿ ಅವಲೋಕಿಸುವ ಪ್ರಯತ್ನವನ್ನು ಮಾಡಿದ್ರು. ನೋಡಿ, ತಮ್ಮ ಅಭಿಪ್ರಾಯಗಳನ್ನು ಚರ್ಚಿಸಿ ಬ್ರಿಟಿಷರ ಮುಂದೆ ಮನವಿಗಳನ್ನು ಇಡ್ತಾ ಇದ್ರು ಮಂದಗಾಮಿಗಳು. ಕೇವಲ ಅಷ್ಟೇ ಅಲ್ಲದೆ ಬ್ರಿಟಿಷ್ ಆಳ್ವಿಕೆಯಿಂದ ಏನು ದುಷ್ಪರಿಣಾಮ ಉಂಟಾಗ್ತಾ ಇದೆ ಅನ್ನೋದನ್ನು ಅವಲೋಕಿಸಿ ಚರ್ಚಿಸಿ ಕೂಲಂಕುಷವಾಗಿ ಅವಲೋಕಿಸುವ ಪ್ರಯತ್ನವನ್ನು ಈ ಮಂದಗಾಮಿಗಳು ಮಾಡಿದ್ರು ಫ್ರೆಂಡ್ಸ್. ಭಾರತದ ಸಂಪತ್ತು ಯಾವ ರೀತಿ ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಎಂಬುದನ್ನು ಅಂಕಿಅಂಶಗಳೊಂದಿಗೆ ಅವರು ವಿವರಿಸಿದ್ರು, ಅಂಕಿಅಂಶಗಳನ್ನು ಸಂಗ್ರಹಿಸಿದ್ರು. ದಾದಾಬಾಯಿ ನವರೋಜಿಯವರು, ಇವರು ಮಂದಗಾಮಿಗಳು. ದಾದಾಬಾಯಿ ನವರೋಜಿಯವರು ಅದನ್ನು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂದು ಕರೆದರು. ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗೋದನ್ನು ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂದು ಕರೆದರು. ಸಂಪತ್ತಿನ ಸೋರುವಿಕೆ
ಯಾವ ರೀತಿ ಇಂಗ್ಲೆಂಡಿಗೆ ಹೋಗ್ತಾ ಇದೆ ಅಂತಂದರೆ, ಎರಡು ರೀತಿಯಲ್ಲಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಎಂದು ಪ್ರತಿಪಾದಿಸಿದ್ರು. ಮೊದಲನೇದು ನೋಡಿ, ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಎಂದು ಪ್ರತಿಪಾದಿಸಿದ್ರು. ನೋಡಿ, ಆಮದನ್ನು ಕೇವಲ ಇಂಗ್ಲೆಂಡಿನಿಂದ ಮಾತ್ರ ವಸ್ತುಗಳನ್ನು ತರಿಸ್ಕೊಂಡು ಭಾರತದಿಂದ ರಫ್ತು ಮಾಡೋದನ್ನು ಕಡಿಮೆ ಮಾಡಿದ್ರಿಂದ ಆಮದು ಹೆಚ್ಚಾಗಿದ್ವು, ಅಲ್ಲದೆ ಅವುಗಳ ಬೆಲೆ ಕೂಡ ದುಪ್ಪಟ್ಟಾಗಿದ್ವು. ಇಲ್ಲಿ ರಫ್ತು ಮಾಡುವ ವಸ್ತುಗಳಿಗೆ ಕಡಿಮೆ ಬೆಲೆ, ಅಲ್ಲಿಂದ ಆಮದು ಮಾಡಿಕೊಳ್ಳುವ ಬೆಲೆಗೆ ಅಧಿಕ ಬೆಲೆಯನ್ನು ವಿಧಿಸ್ತಾ ಇದ್ರು. ಹೀಗೆ ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಎಂದು ಇವರು ಪ್ರತಿಪಾದಿಸಿದ್ರು. ಎರಡನೇದು, ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸ ಈ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗುತ್ತಿದೆ ಎಂದು ಪ್ರತಿಪಾದಿಸಿದರು. ನೋಡಿ, ಬ್ರಿಟಿಷ್ ಅಧಿಕಾರಿಗಳಿಗೆ ವೇತನ, ದುಬಾರಿ ವೇತನವನ್ನು ನೀಡಲಾಗ್ತಾ ಇತ್ತು, ಹೆಚ್ಚಿನ ವೇತನವನ್ನು ನೀಡಲಾಗ್ತಾ ಇತ್ತು ಅವರಿಗೆ. ನಿವೃತ್ತಿ ವೇತನ, ಬ್ರಿಟಿಷ್ ಅಧಿಕಾರಿಗಳ ಪೆನ್ಷನ್ ಕೂಡ ಹೆಚ್ಚಿತ್ತು ಮತ್ತು ಆಡಳಿತಾತ್ಮಕ ವೆಚ್ಚವನ್ನು ಕೂಡ ಭಾರತವೇ ಭರಿಸಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗುತ್ತಿದೆ ಎಂದು ಇವರು ಪ್ರತಿಪಾದಿಸಿದರು. ಕೇವಲ ದಾದಾಬಾಯಿ ನವರೋಜಿಯವರು ಮಾತ್ರ ಈ ಸಂಪತ್ತಿನ ಸೋರುವಿಕೆಯನ್ನು ಪ್ರತಿಪಾದಿಸಿದ್ರಾ? ಇಲ್ಲ. ಆರ್.ಸಿ. ದತ್ ಅವರು ತಮ್ಮ ಕೃತಿಗಳ ಮೂಲಕ ಭಾರತದ ಸಂಪತ್ತನ್ನು ಬ್ರಿಟಿಷರು ಬರಿದು ಮಾಡಿದ ರೀತಿಯನ್ನು ವಿವರಿಸಿದ್ರು. ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲವೆಂದು ಹೇಳಲಾಗಿದೆ. ಇವರು ಉದಾರವಾದಿಗಳಾಗಿದ್ದರು. ಕೇವಲ ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ತಮ್ಮ ಬೇಡಿಕೆಗಳನ್ನು ಬ್ರಿಟಿಷರ ಮಂದಗಾಮಿಗಳ ನಿಲುವು ಕೆಲ ನಾಯಕರುಗಳಿಗೆ ಒಪ್ಪಿಗೆಯಾಗದೆ ಮಂದಗಾಮಿಗಳಲ್ಲೇ ಮತ್ತೊಂದು ವರ್ಗ ಸೃಷ್ಟಿಯಾಗುತ್ತೆ, ಅದೇ ತೀವ್ರವಾದಿಗಳು. ಕೇವಲ ಬೇಡಿಕೆಗಳನ್ನು ಸಲ್ಲಿಸೋದ್ರ ಮೂಲಕ ಮಾತ್ರ ನಾವು ಸಮಸ್ಯೆಗಳನ್ನು ಬ್ರಿಟಿಷರ ಮುಂದೆ ಇಟ್ಟರೆ ಅದು ಪರಿಹಾರವಾಗೋದಿಲ್ಲ, ಅದಕ್ಕೆ ಬೇರೆ ರೀತಿ ಪ್ರಯತ್ನ ಪಡಬೇಕು ಅನ್ನೋದು ಇವರ ನಿಲುವಾಗಿತ್ತು. ಅವರನ್ನೇ ತೀವ್ರವಾದಿಗಳು ಅಂತ ಕರಿತೀವಿ ಫ್ರೆಂಡ್ಸ್. ತೀವ್ರವಾದಿಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.